ಮುಂಚೆ ಜನ ಸ್ಕೂಲು ಕಾಲೇಜುಗಳಿಗೆ ಯಾಕೆ ಹೋಗ್ತಾ ಇದ್ರಪ್ಪ ಅಂತಂದರೆ ಹೋಮ್ವರ್ಕ್ ಕಂಪ್ಲೀಟ್ ಮಾಡೋಕ್ಕೆ ಮತ್ತು ಡಿಗ್ರಿಗಳನ್ನು ತೆಗೆದುಕೊಳ್ಳೋಕ್ಕೆ. ಮತ್ತು ಹೀಗೆ ಯಾಕೆ ಹೋಗ್ತಾರೆ ಅಂತೇಳಿ ನೀವು ಕೇಳ್ಬೋದು. ಈಗಲೂ ಕೂಡ ಜನ ಸ್ಕೂಲು ಕಾಲೇಜುಗಳಿಗೆ ಹೋಮ್ವರ್ಕ್ ಮಾಡೋಕ್ಕೆ ಮತ್ತು ಡಿಗ್ರಿಗಳನ್ನೇ ಕಂಪ್ಲೀಟ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಅವರು ಬೇರೆ ಏನನ್ನು ಕೂಡ ಕಲಿಯೋಕ್ಕೆ ಹೋಗ್ತಾ ಇಲ್ಲ. ಆ್ಯಕ್ಚುಲಿ ಸ್ಕೂಲ್ ಇದೆ ಅಲ್ಲ, ಇದು ಟ್ಯಾಲೆಂಟ್ಸ್ಗಳನ್ನು ಮರ್ಡರ್ ಮಾಡುತ್ತೆ. ಟ್ಯಾಲೆಂಟ್ಸ್ಗಳಿಗೆ ಬೆಲೆ ಕೊಡೋಲ್ಲ, ರೂಪಿಸಲ್ಲ, ಟ್ಯಾಲೆಂಟ್ಸ್ಗಳನ್ನು ಮರ್ಡರ್ ಮಾಡುತ್ತೆ. ಅದಕ್ಕಾಗಿ ನೀವು ಹೌ ಟು ಥಿಂಕ್ ಔಟ್ಸೈಡ್ ದ ಬಾಕ್ಸ್ ಅನ್ನೋ ಒಂದು ಕಲೆಯನ್ನು ಕಲೀಲೇಬೇಕು. ನೀವು ಯುನೀಕ್ ಆಗಿ ಯೋಚನೆ ಮಾಡಬೇಕು. ಸ್ಟೀವ್ ಜಾಬ್ಸ್ ಹೇಳ್ತಾ ಇದ್ರಲ್ಲ, ಥಿಂಕ್ ಡಿಫ್ರೆಂಟ್ ಅಂತ ಹೇಳಿ, ಅದನ್ನು ನಿಮ್ಮ ಜೀವನದಲ್ಲಿ ಅಡಾಪ್ಟ್ ಮಾಡ್ಕೋಬೇಕು. ಔಟ್ಸೈಡ್ ದ ಬಾಕ್ಸ್ ಥಿಂಕಿಂಗ್ ನಿಮ್ಮಲ್ಲಿ ಬೆಳಿಲೇಬೇಕು. ಯಾವಾಗ ನಿಮ್ಮಲ್ಲಿ ಔಟ್ಸೈಡ್ ದ ಬಾಕ್ಸ್ ಥಿಂಕಿಂಗ್ ಮಾಡೋ ಒಂದು ಕೆಪ್ಯಾಸಿಟಿ ಬೆಳೆಯುತ್ತಲ್ಲ, ಆವಾಗ ನೀವು ಅಟ್ರಾಕ್ಟಿವ್ ಆಗ್ತೀರಾ. ಆವಾಗ ನಿಮ್ಮಲ್ಲಿ ಒಂದು ಮ್ಯಾಗ್ನೆಟಿಕ್ ಪರ್ಸ್ನಾಲಿಟಿ ಬಿಲ್ಡ್ ಆಗತ್ತೆ. ಆವಾಗ ನೀವು ಆಟೋಮೆಟಿಕ್ ಆಗಿ ಫೇಮಸ್ ಆಗ್ತೀರಾ. ಜನ ನಿಮ್ಮನ್ನು ಹುಡ್ಕೊಂಡು ಬರ್ತಾರೆ ಮತ್ತು ನೀವು ರಿಚ್ ಆಗ್ತೀರಾ. ಅದಕ್ಕಾಗಿ ನೀವು ಔಟ್ಸೈಡ್ ದ ಬಾಕ್ಸ್ ಥಿಂಕಿಂಗ್ ಮಾಡೋದನ್ನು ಕಲೀಲೇಬೇಕು. ಬರೀ ನೀವು ಮನೆಯಲ್ಲೇ ಕುತ್ಕೊಂಡ್ಬಿಟ್ಟು ಪುರಾಣ ಕೇಳಿದಂತೆ ನನ್ನ ವಿಡಿಯೋಗಳಲ್ಲಿ ಇರ್ತಾ ಇರುವ ಟಿಪ್ಸ್ಗಳನ್ನು ಕೇಳೋದ್ರಿಂದ ನಿಮ್ಮಲ್ಲಿ ಔಟ್ಸೈಡ್ ದ ಬಾಕ್ಸ್ ಥಿಂಕಿಂಗ್ ಮಾಡೋ ಒಂದು ಕೆಪ್ಯಾಸಿಟಿ ಬಿಲ್ಡ್ ಆಗಲ್ಲ. ಇದಕ್ಕೆ ನೀವೇನು ಮಾಡಬೇಕಪ್ಪ ಅಂತಂದರೆ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೋದನ್ನು ಕಲಿಬೇಕು. ನೀವು ಎಷ್ಟು ಜಾಸ್ತಿ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ತೀರೋ ಅಷ್ಟು ನಿಮ್ಮ ಮೈಂಡು ಫ್ಲೆಕ್ಸಿಬಲ್ ಆಗತ್ತೆ. ನಿಮಗೆ ಬರೋ ಪ್ರತಿ ಪ್ರಾಬ್ಲಮ್ ಕೂಡ ನಿಮ್ಮ ಮೈಂಡಿನ ಪವರನ್ನು ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಸಿಗ್ತಾ ಇರುವ ಒಂದು ಗೋಲ್ಡನ್ ಅಪರ್ಚುನಿಟಿ ಆಗತ್ತೆ. ಅದಕ್ಕಾಗಿ ನೀವು ಪ್ರಾಬ್ಲಮ್ಸ್ಗಳಿಂದ ದೂರ ಓಡಬಾರ್ದು, ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡೋದನ್ನು ಕಲಿಬೇಕು. ಮತ್ತು ನೀವು ಪ್ರತಿದಿನ ಹೊಸ ಹೊಸ ಚಾಲೆಂಜ್ಗಳನ್ನು ಫೇಸ್ ಮಾಡಬೇಕು. ನಿಮ್ಮ ಮೈಂಡಿಗೆ ಪ್ರತಿದಿನ ಡಿಫ್ರೆಂಟ್ ಆಗಿರುವ ಯುನೀಕ್ ಆಗಿರುವ ಪ್ರಾಬ್ಲಮ್ಗಳನ್ನು ಕೊಡಬೇಕು. ಸೊ ನೀವು ಯಾವಾಗ ಈ ರೀತಿ ನಿಮ್ಮ ಬ್ರೈನಿಗೆ ಹೊಸ ಹೊಸ ಚಾಲೆಂಜ್ಗಳನ್ನು ಕೊಡ್ತೀರೋ ಆವಾಗ ನಿಮ್ಮ ಬ್ರೈನ್ ಇದೆಯಲ್ಲ ಫ್ಲೆಕ್ಸಿಬಲ್ ಆಗುತ್ತೆ ಮತ್ತು ನಿಮ್ಮಲ್ಲಿ ಔಟ್ಸೈಡ್ ದ ಬಾಕ್ಸ್ ಥಿಂಕ್ ಮಾಡೋ ಕೆಪ್ಯಾಸಿಟಿ ಬಿಲ್ಡ್ ಆಗುತ್ತೆ. ಉದಾಹರಣೆಗಾಗಿ ಹೇಳಬೇಕಪ್ಪ ಅಂತಂದರೆ ಇಲ್ಲಿ 6 ಮ್ಯಾಚ್ ಸ್ಟಿಕ್ಸ್ಗಳು ಇವೆ ಅಂತ ಅಂದ್ಕೊಳ್ಳಿ. ಈ ರೀತಿ ಮ್ಯಾಚ್ ಸ್ಟಿಕ್ಸ್ ಅಂತಂದರೆ ಮ್ಯಾಚ್ ಬಾಕ್ಸಲ್ಲಿ ಕಡ್ಡಿಗಳಿರ್ತಾವಲ್ಲ, ಅದೇ ಕಡ್ಡಿಗಳು. ಟೋಟಲ್ ಆಗಿ ಇಲ್ಲಿ ಎಷ್ಟು ಕಡ್ಡಿಗಳಿವೆ? 6 ಕಡ್ಡಿಗಳಿವೆ. ನಾನು ನಿಮಗೆ ಒಂದು ಸಿಂಪಲ್ ಟಾಸ್ಕನ್ನು ಕೊಡುವೆ. ಈ 6 ಕಡ್ಡಿಗಳನ್ನು ಬಳಕೆ ಮಾಡ್ಕೊಂಡ್ಬಿಟ್ಟು ನಿಮಗೆ 4 ಟ್ರ್ಯಾಂಗಲ್ಗಳನ್ನು ಫಾರ್ಮ್ ಮಾಡೋದಿದೆ. 6 ಕಡ್ಡಿಗಳಿವೆ, ಇವುಗಳನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು 4 ಟ್ರ್ಯಾಂಗಲ್ಗಳನ್ನು ಫಾರ್ಮ್ ಮಾಡಬೇಕು. ಇದು ನಿಮಗೆ ಒಂದು ಚಾಲೆಂಜ್ ಆಗಿದೆ. ಸೊ ಇದನ್ನು ಹೆಂಗೆ ಸಾಲ್ವ್ ಮಾಡ್ತೀರಾ? ಸೊ ಇದನ್ನು ಸಾಲ್ವ್ ಮಾಡೋದನ್ನು ಕಲಿತಾಗಲೇ ನಿಮ್ಮ ಮೈಂಡ್ ಏನಾಗುತ್ತೆ? ಫ್ಲೆಕ್ಸಿಬಲ್ ಆಗುತ್ತೆ. ನಿಮ್ಮಲ್ಲಿ ಔಟ್ಸೈಡ್ ದ ಬಾಕ್ಸ್ ಥಿಂಕಿಂಗ್ ಬರುತ್ತೆ. ಹೆಂಗೆ ಸಾಲ್ವ್ ಮಾಡ್ತೀರಾ? ಭಾಳಷ್ಟು ಜನ ಏನು ಮಾಡ್ತಾರೆ, ಇದೇನು ಬಿಡಿ ಸರ್ ಸಿಂಪಲ್ ಇದೆ, ಇದರಲ್ಲಿ ಏನಿದೆ ಅಂತ ಬದನೆಕಾಯಿ ಅಂತ ಹೇಳಿಬಿಟ್ಟು ಈ ರೀತಿ 2 ಟ್ರ್ಯಾಂಗಲನ್ನು ಫಾರ್ಮ್ ಮಾಡಿಬಿಡ್ತಾರೆ. 3 ಕಡ್ಡಿ ಯೂಸ್ ಮಾಡಿಕೊಂಡು ಒಂದು ಟ್ರ್ಯಾಂಗಲ್ಲು, ಇನ್ನು ಮಿಕ್ಕ 3 ಕಡ್ಡಿ ಯೂಸ್ ಮಾಡಿಕೊಂಡು ಮತ್ತೊಂದು ಟ್ರ್ಯಾಂಗಲ್ ಫಾರ್ಮ್ ಮಾಡ್ತಾರೆ. ಆದರೆ ನಾನೇನು ಹೇಳ್ತಾ ಇರುವೆ, 4 ಟ್ರ್ಯಾಂಗಲ್ಗಳನ್ನು ಫಾರ್ಮ್ ಮಾಡೋಕ್ಕೆ ಹೇಳ್ತಾ ಇರುವೆ. ದಿಸ್ ಈಸ್ ದ ಚಾಲೆಂಜಿಂಗ್ ಟಾಸ್ಕ್, ದಿಸ್ ಈಸ್ ದ ಪ್ರಾಬ್ಲಮ್. ಸೊ ಹೆಂಗೆ ಸಾಲ್ವ್ ಮಾಡ್ತೀರಾ? ಸ್ವಲ್ಪ ಥಿಂಕ್ ಮಾಡಿ. ಸೊ ನೀವು ಕೂಡ ನಿಮ್ಮ ಮನೆಯಲ್ಲಿರುವ 6 ಕಡ್ಡಿಗಳನ್ನು ತೆಗೆದುಕೊಳ್ಳಿ ಮ್ಯಾಚ್ ಬಾಕ್ಸ್ನಿಂದ, ಮತ್ತು 4 ಟ್ರ್ಯಾಂಗಲ್ಗಳನ್ನು ಜೋಡಿಸೋಕೆ ಟ್ರೈ ಮಾಡಿ. ಹೇಗೆ ಮಾಡ್ತೀರಾ? ಇದನ್ನು ರಿಯಲಿ ಟ್ರೈ ಮಾಡಿ. ಅಂದಾಗಲೇ ನಿಮ್ಮಲ್ಲಿ ಔಟ್ಸೈಡ್ ದ ಬಾಕ್ಸ್ ಥಿಂಕಿಂಗ್ ಬರುತ್ತೆ. ನಾನು ಉತ್ತರವನ್ನು ಕೊಡುವೆ. ತುಂಬಾ ಸಿಂಪಲ್ ಆಗಿದೆ. ಸೊ ನೀವೇನು ಮಾಡಬೇಕಪ್ಪ ಅಂತಂದರೆ ಗ್ರೌಂಡ್ ಫೇಸ್ನಲ್ಲಿ ಒಂದು ಟ್ರ್ಯಾಂಗಲನ್ನು ಫಾರ್ಮ್ ಮಾಡ್ಕೋಬೇಕು, 3 ಕಡ್ಡಿಗಳನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು. ಸೊ ಈ ಟ್ರ್ಯಾಂಗಲ್ನ ಒಂದೊಂದು ಎಡ್ಜ್ ಇರುತ್ತಲ್ಲ, ಇಲ್ಲಿ ವರ್ಟಿಕಲ್ ಆಗಿ ಒಂದೊಂದೇ ಕಡ್ಡಿಗಳನ್ನು ನೀವು ನಿಲ್ಲಿಸ್ಬಿಟ್ಟು ಪಿರಾಮಿಡನ್ನು ಮಾಡಬೇಕು. ಸೊ ನೀವು ಪಿರಾಮಿಡ್ ಮಾಡಿದ್ರಪ್ಪ ಅಂತಂದರೆ ಅಲ್ಲಿ 4 ಟ್ರ್ಯಾಂಗಲ್ಗಳು ಫಾರ್ಮ್ ಆಗೇ ಆಗ್ತವೆ. ನಾನಿಲ್ಲಿ ಒಂದು ಡೈಗ್ರಾಮನ್ನು ತೋರಿಸ್ತಾ ಇರುವೆ, ನೋಡಿ ನಿಮಗೆ ಐಡಿಯಾ ಬರುತ್ತೆ. ಗ್ರೌಂಡಲ್ಲಿ ಒಂದು ಟ್ರ್ಯಾಂಗಲ್ ಇದೆ, ಈ ಸೈಡ್ನಲ್ಲಿ ಒಂದು ಟ್ರ್ಯಾಂಗಲ್ ಇದೆ, ಈ ಸೈಡ್ನಲ್ಲಿ ಒಂದು ಟ್ರ್ಯಾಂಗಲ್ ಇದೆ, ಈ ಸೈಡ್ನಲ್ಲಿ ಒಂದು ಟ್ರ್ಯಾಂಗಲ್ ಇದೆ. ಈ ರೀತಿ ನೀವು ಪಿರಾಮಿಡ್ ಶೇಪ್ದಲ್ಲಿ ಈ 6 ಕಡ್ಡಿಗಳನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು 4 ಟ್ರ್ಯಾಂಗಲ್ಗಳನ್ನು ಫಾರ್ಮ್ ಮಾಡ್ಬೋದು. ಸೊ ಈ ರೀತಿ ನಿಮಗೆ ಥಿಂಕಿಂಗ್ ಪವರ್ ಬರಬೇಕು. ಯೋಚನೆ ಮಾಡಬೇಕು. ನೀವು ಇದನ್ನು ಚಾಲೆಂಜಿಂಗ್ ಆಗಿ ತೆಗೆದುಕೊಂಡ್ಬಿಟ್ಟು ಹೆಂಗೆ ಇದನ್ನು ಕಂಪ್ಲೀಟ್ ಮಾಡೋದನ್ನೋದನ್ನು ನಿಮ್ಮ ಬ್ರೈನಿಗೆ ಕೇಳಬೇಕು. ಸೊ ಬ್ರೈನ್ ಹತ್ರ ಎಲ್ಲವೂ ಇದೆ, ಅದಕ್ಕೆ ನೀವು ಸರಿಯಾಗಿ ಎಕ್ಸರ್ಸೈಸ್ಗಳನ್ನು ಮಾಡಿಸ್ಬೇಕು, ಪ್ರಾಕ್ಟೀಸ್ ಮಾಡಿಸ್ಬೇಕು. ಇದೇ ರೀತಿ ನಾನು ಮತ್ತೊಂದು ಟಾಸ್ಕನ್ನು ನಿಮಗೀಗ ಕೊಡುವೆ. ಇಲ್ಲಿ ಬೋರ್ಡ್ ಮೇಲೆ ನಾನು ಈ ಥರನಾಗಿ ಡಾಟ್ಸ್ಗಳನ್ನು ಮಾಡಿರುವೆ. ಫಸ್ಟ್ ಲೈನಲ್ಲಿ 3 ಡಾಟ್ಸ್ ಇವೆ, ಸೆಕೆಂಡ್ ಲೈನಲ್ಲಿ 3 ಡಾಟ್ಸ್ ಇವೆ, ಥರ್ಡ್ ಇದರಲ್ಲಿ 4 ಡಾಟ್ಸ್ಗಳಿವೆ, ಮತ್ತು ಲಾಸ್ಟ್ ಇಲ್ಲಿ 2 ಡಾಟ್ಸ್ಗಳಿವೆ.
ಸೊ ಕಂಡೀಷನ್ ಏನಪ್ಪ ಅಂತಂದರೆ ನೀವು ನಿಮ್ಮ ಪೆನ್ನನ್ನು ಎಲ್ಲೂ ಕೂಡ ಎತ್ತದೆ ಮತ್ತು ಎಲ್ಲೂ ಕೂಡ ರಿಟರ್ನ್ ಆಗಿ ಬರದೆ ಈ ಎಲ್ಲ ಡಾಟ್ಗಳನ್ನು ಜೋಡಿಸಬೇಕು. ಹೇಗೆ ಜೋಡಿಸ್ತೀರಾ? ಭಾಳಷ್ಟು ಜನ ಏನು ಮಾಡ್ತಾರಪ್ಪ ಅಂತಂದರೆ ಶುರು ಮಾಡಿಬಿಡ್ತಾರೆ, ಇಲ್ಲಿಂದ ಹಿಂಗೆ ಬರ್ತಾರೆ, ಹಿಂಗೆ ಹೋಗ್ತಾರೆ, ಇಲ್ಲಿ ಬಂದರೆ ರಿಟರ್ನ್ ಆಯ್ತಲ್ಲ, ಮತ್ತು ಇಲ್ಲಿಗೆ ಇಲ್ಲಿ ರಿಟರ್ನ್ ಬಂದರೆ ಇಲ್ಲಿಗೆ ಹೋಗಕ್ಕೆ ಬರಲ್ಲ. ಈ ಥರ ಇಲ್ಲೊಂದು ಚಾಲೆಂಜ್ ಇದೆ ಅಲ್ಲ, ಒಂದು ಪ್ರಾಬ್ಲಮ್ ಇದೆ ಅಲ್ಲ. ಸೊ ಇಲ್ಲಿ ನೀವು ಯೋಚನೆ ಮಾಡಬೇಕು. ಫಸ್ಟು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಗಳಲ್ಲಿ ನಿಮ್ಮ ಬ್ರೈನಲ್ಲಿ ಬರಬೇಕದು. ಸೊ ಹಿಂಗೆ ಬಂದರೆ ಇಲ್ಲಿ ಅಬ್ಸ್ಟಾಕಲ್ ಕ್ರಿಯೇಟ್ ಆಗುತ್ತೆ, ಹಿಂಗೆ ಹೋದರೆ ಇಲ್ಲಿ ಅಬ್ಸ್ಟಾಕಲ್ ಕ್ರಿಯೇಟ್ ಆಗುತ್ತೆ ಅನ್ನೋದು ನಿಮಗೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ನಲ್ಲಿ ಹೊಳಿಬೇಕು. ಸೊ ನೀವು ಆಗಲೇ ಯೋಚನೆ ಮಾಡಬೇಕು, ಫಟ್ ಅಂತೇಳಿ ಡಿಸೈಡ್ ಮಾಡಬೇಕು. ಯಾವಾಗ ನೀವು ಸಾವಿರಾರು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಿರ್ತೀರಲ್ಲ, ಆವಾಗ ನಿಮ್ಮಲ್ಲಿ ಅನಾಲಿಟಿಕಲ್ ಥಿಂಕಿಂಗ್ ಬಂದಿರುತ್ತೆ. ಆವಾಗ ನೀವು ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡಿ ಸೊಲ್ಯೂಷನನ್ನು ಬೇಗನೆ ಕೊಡ್ಬೋದು. ಇದನ್ನು ಕೂಡ ಸಾಲ್ವ್ ಮಾಡೋದು ತುಂಬಾ ಸಿಂಪಲ್ ಆಗಿದೆ. ಸೊ ಇಲ್ಲಿ ನೋಡಿ, ನೀವು ಇಲ್ಲಿಗೆ ಬನ್ನಿ, ಸೊ ಇಲ್ಲಿಗೆ ಬನ್ನಿ, ಇಲ್ಲಿಗೆ ಬನ್ನಿ, ಇಲ್ಲಿಗೆ ಬನ್ನಿ, ಇಲ್ಲಿಗೆ ಬನ್ನಿ, ಇಲ್ಲಿಂದ ಹಿಂಗೆ ಮೇಲೆ ಬನ್ನಿ. ಸೊ ಈ ಎಲ್ಲ ಡಾಟ್ಸ್ಗಳನ್ನ ಕೂಡಿಸ್ಕೊಳ್ಳಿ, ಇಲ್ಲಿ ಸೈಡಿಗೆ ಬಂದುಬಿಡಿ. ಸೊ ಇಲ್ಲಿ ಎಲ್ಲೂ ಕೂಡ ಪೆನ್ನನ್ನು ಎತ್ತದೆ, ಎಲ್ಲೂ ಕೂಡ ರಿವರ್ಸ್ ಬರದೆ ಎಲ್ಲ ಡಾಟ್ಗಳನ್ನು ಸೇರಿಸಿದಂಗೆ ಆಯ್ತಲ್ಲ. ಸೊ ಈ ರೀತಿ ಬಹಳಷ್ಟು ಫಜಲ್ಗಳನ್ನು ಸಾಲ್ವ್ ಮಾಡಿ, ಸುಡೋಕುಗಳನ್ನು ಆಡಿ, ಚೆಸ್ಸನ್ನು ಆಡಿ, ಬ್ರೈನಿಗೆ ಚಾಲೆಂಜ್ ಮಾಡುವ ಗೇಮ್ಸ್ಗಳನ್ನು ಆಡಿ, ಮಲ್ಟಿ ಕಲರ್ ಟೆಸ್ಟ್ಗಳನ್ನು ಆಡಿ, ಶೆಲ್ಟ್ ಟೇಬಲ್ಗಳನ್ನು ಕಂಪ್ಲೀಟ್ ಮಾಡಿ, ನಿಮ್ಮ ನಾನ್ ಡಾಮಿನೇಟಿಂಗ್ ಹ್ಯಾಂಡನ್ನು ಜಾಸ್ತಿ ಬಳಕೆ ಮಾಡೋಕ್ಕೆ ಶುರು ಮಾಡಿ, ಕಣ್ಮುಚ್ಚಿ ಕೆಲವೊಂದಿಷ್ಟು ಈಸಿ ಆಗಿರುವ ಟಾಸ್ಕ್ಗಳನ್ನು ಮಾಡಿ. ಸೊ ಯಾವಾಗ ನೀವು ಈ ರೀತಿ ಡಿಫ್ರೆಂಟ್ ಆಗಿರೋ ಪ್ರಾಬ್ಲಮ್ಗಳನ್ನು ನಿಮ್ಮ ಬ್ರೈನಿಗೆ ಕೊಡ್ತಿರೋ, ಆವಾಗ ಅದು ಫ್ಲೆಕ್ಸಿಬಲ್ ಆಗುತ್ತೆ, ಅನಾಲಿಟಿಕ್ ಥಿಂಕಿಂಗ್ ಮಾಡೋಕ್ಕೆ ಕೆಪೇಬಲ್ ಆಗುತ್ತೆ, ಮತ್ತು ನಿಮಗೆ ಔಟ್ಸೈಡ್ ದ ಬಾಕ್ಸ್ ಹೋಗಿ ಥಿಂಕ್ ಮಾಡಿಬಿಟ್ಟು ಎಲ್ಲ ತರಹದ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡುವ ಒಂದು ಪವರ್ ಬರುತ್ತೆ. ಮತ್ತು ಇದನ್ನು ಮಾಡೋದರ ಜೊತೆಗೆ ನೀವು ಎಲ್ಲವನ್ನ ಕೂಡ ಅನುಭವಿಸಬೇಕು. ಎಕ್ಸ್ಪೀರಿಯನ್ಸ್ ಎವ್ರಿಥಿಂಗ್, ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಉದಾಹರಣೆಗಾಗಿ ಹೇಳಬೇಕಪ್ಪ ಅಂತಂದರೆ, ಜನರನ್ನು ಯಾಕೆ ಟ್ರಸ್ಟ್ ಮಾಡಬಾರ್ದು ಅನ್ನೋದು ನಿಮಗೆ ಗೊತ್ತಾಗಬೇಕಪ್ಪ ಅಂತಂದರೆ, ಒಂದು ಸರ್ತಿ ನೀವು ಜನರನ್ನು ನಂಬಿ ಬಿಡಬೇಕು. ಯಾಕೆ ನೀವು ಪ್ರೀತಿ ಮಾಡಬಾರ್ದು ಅನ್ನೋದು ನಿಮಗೆ ಗೊತ್ತಾಗಬೇಕಪ್ಪ ಅಂತಂದರೆ, ನೀವು ರಾಂಗ್ ವ್ಯಕ್ತಿಯನ್ನು ಜೀವಕ್ಕಿಂತಲೂ ಹೆಚ್ಚಾಗಿ ಒಂದು ಸರ್ತಿ ಪ್ರೀತಿ ಮಾಡಬೇಕು. ಯಾಕೆ ನಿಮಗೆ ಮದುವೆ ಆಗಬಾರ್ದು ಅನ್ನೋದು ಗೊತ್ತಾಗಬೇಕಪ್ಪ ಅಂತಂದರೆ, ಒಂದು ಸರ್ತಿ ನೀವು ರಾಂಗ್ ವ್ಯಕ್ತಿಯನ್ನು ಮದುವೆ ಆಗಲೇಬೇಕು. ಯಾಕೆ ನಿಮಗೆ ಬೆಂಕಿಯನ್ನು ಮುಟ್ಟಬಾರ್ದು ಅನ್ನೋದು ಗೊತ್ತಾಗಬೇಕಪ್ಪ ಅಂತಂದರೆ, ಒಂದು ಸರ್ತಿ ನೀವು ಮುಟ್ಟಿ ನೋಡಲೇಬೇಕು. ಕೆಲವೊಂದಿಷ್ಟು ಸಂಗತಿಗಳು ಇರ್ತಾವಲ್ಲ, ಅವು ಬೇರೆಯವರ ಮಿಸ್ಟೇಕ್ಗಳಿಂದಲೂ ಕಲಿಯೋಕ್ಕಾಗಲ್ಲ, ಅರ್ಥ ಆಗಲ್ಲ. ಅವು ಬೇರೆಯವರನ್ನು ನೋಡಿ ಕೂಡ ಕಲಿಯೋಕ್ಕಾಗಲ್ಲ. ಹೆಂಗೆ ಸತ್ತಾಗಲೇ ಸ್ವರ್ಗ ಕಾಣುತ್ತೆ ಅಂತಾರಲ್ಲ, ಇವು ಕೂಡ ಹಾಗೆ ಆಗಿವೆ. ಯಾವಾಗ ನಾವು ಇಂತಹ ಕ್ರಿಟಿಕಲ್ ಆಗಿರುವ ಮತ್ತು ಸೂಕ್ಷ್ಮವಾಗಿರುವ ಸಂಗತಿಗಳನ್ನು ಸ್ವತಃ ಎಕ್ಸ್ಪೀರಿಯನ್ಸ್ ಮಾಡ್ತೀವೋ, ಆವಾಗಲೇ ನಮಗೆ ಅವುಗಳ ಆಳ ಗೊತ್ತಾಗುತ್ತೆ. ಅದಕ್ಕಾಗಿ ಒಂದು ಸರ್ತಿ ನೀವು ಜನರ ಮೇಲೆ ನಂಬಿಕೆಯನ್ನು ಇಡಿ, ಒಂದು ಸರ್ತಿ ಪ್ರೀತಿ ಮಾಡಿ, ಒಂದು ಸರ್ತಿ ಮದುವೆ ಮಾಡ್ಕೊಳ್ಳಿ, ಗೊತ್ತಾಗತ್ತೆ ನಿಮಗೆ. ಈ ರೀತಿ ಎಲ್ಲವನ್ನ ಕೂಡ ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಮತ್ತು ಜಾಸ್ತಿ ಅನ್ನೋನ್ ಥಿಂಗ್ಸ್ಗಳ ಜೊತೆಗೆ, ಅನ್ನೋನ್ ಪೀಪಲ್ಗಳ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡಬೇಕು. ನಿಮಗೆ ಯಾವ ಸಂಗತಿ ಗೊತ್ತಿರಲ್ಲ ಅದರ ಬಗ್ಗೆ ತಿಳ್ಕೊಳ್ಳೋಕ್ಕೆ ನೀವು ಇಂಟ್ರೆಸ್ಟನ್ನು ತೋರಿಸ್ಬೇಕು, ಕುತೂಹಲವನ್ನು ಬೆಳೆಸ್ಕೊಳ್ಬೇಕು. ಇದೇ ರೀತಿ ನಿಮಗೆ ಗೊತ್ತಿಲ್ಲದ ಜನರನ್ನು ನೀವು ಪರಿಚಯ ಮಾಡ್ಕೋಬೇಕು, ಅವರನ್ನು ಮಾತಾಡಿಸ್ಬೇಕು. ಅವ್ರು ಎಲ್ಲಿರ್ತಾರೆ, ಹೇಗಿರ್ತಾರೆ, ಏನು ಕೆಲಸ ಮಾಡ್ತಾರೆ, ಅವ್ರ ಮನೆ ಹೆಂಗಿದೆ, ಅವರ ಖರ್ಚುಗಳೇನಿವೆ, ಪ್ರಾಬ್ಲಮ್ಸ್ಗಳೇನಿವೆ, ಅವರಿಗೆ ಎಕ್ಸಾಕ್ಟ್ಲಿ ಏನು ಸೊಲ್ಯೂಷನ್ ಬೇಕಾಗಿದೆ, ಅವರ ಸಂಪಾದನೆ ಹೆಂಗೆ ಬರುತ್ತೆ, ಈ ರೀತಿ ತಿಳ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು. ಇದಕ್ಕೆ ನೀವು ಟ್ರಾವೆಲ್ ಮಾಡಬೇಕು. ಟ್ರಾವೆಲ್ ಮಾಡುವಾಗ ನಿಮಗೆ ನೂರಾರು ಅನ್ನೋನ್ ಪೀಪಲ್ಸ್ಗಳು ಸಿಗ್ತಾರೆ. ಅವರೊಂದಿಗೆ ಜಸ್ಟ್ ಇಂಟ್ರ್ಯಾಕ್ಟ್ ಮಾಡಿ, ಮಾತಾಡಿ, ನಿಮಗೆ ಈ ಸ್ಕಿಲ್ ಡೆವಲಪ್ ಆಗೇ ಆಗತ್ತೆ. ಮತ್ತು ನೀವು ಯಾವಾಗ ಈ ಸ್ಕಿಲ್ಲನ್ನು ಬೆಳೆಸ್ಕೊತೀರಲ್ಲ, ಆವಾಗ ನಿಮಗೆ ವ್ಯಾಲ್ಯೂ ಕ್ರಿಯೇಷನ್ ಮಾಡೋದು ಹೇಗಂತ ಗೊತ್ತಾಗುತ್ತೆ. ಒಂದು ಸರ್ತಿ ನಿಮಗೆ ವ್ಯಾಲ್ಯೂವನ್ನು ಕ್ರಿಯೇಟ್ ಮಾಡೋಕ್ಕೆ ಬಂತು ಅಂತ ಅಂದ್ಕೊಳ್ಳಿ, ಆವಾಗ ಯಾರೂ ಕೂಡ ನಿಮ್ಮನ್ನು ಹಣ ಮಾಡೋದ್ರಿಂದ ತಡೆಯೋಕ್ಕೆ ಸಾಧ್ಯವಿಲ್ಲ. ನೀವು ದುಡ್ಡನ್ನು ಸಂಪಾದಿಸಬೇಕಪ್ಪ ಅಂತಂದರೆ ಬೇರೆಯವರಿಗೆ ಪ್ರಾಡಕ್ಟ್ಗಳನ್ನು ಕೊಡಬೇಕು, ಸರ್ವಿಸನ್ನು ಕೊಡಬೇಕು, ಇನ್ಫಾರ್ಮೇಷನನ್ನು ಕೊಡಬೇಕು, ನಾಲೆಜನ್ನು ಶೇರ್ ಮಾಡಬೇಕು. ಸೊ ಇಲ್ಲಿ ಎಲ್ಲದರಲ್ಲೂ ಕೂಡ ಏನು ಟ್ರಾನ್ಸ್ಫರ್ ಆಗ್ತಾ ಇದೆ? ವ್ಯಾಲ್ಯೂ ಟ್ರಾನ್ಸ್ಫರ್ ಆಗ್ತಾ ಇದೆ. ನಿಮಗೆ ಯಾವಾಗ ಔಟ್ ಆಫ್ ದ ಬಾಕ್ಸ್ ಥಿಂಕಿಂಗ್ ಮಾಡೋಕ್ಕೆ ಬರುತ್ತಲ್ಲ, ಅದರ ಬೈ ಪ್ರಾಡಕ್ಟೇ ವ್ಯಾಲ್ಯೂ ಆಗಿದೆ. ಸೊ ನಿಮಗೆ ವ್ಯಾಲ್ಯೂ ಕ್ರಿಯೇಟ್ ಮಾಡೋಕ್ಕೆ ಬಂತಪ್ಪ ಅಂತಂದರೆ ಮುಗೀತು. ಯಾರೂ ಕೂಡ ನಿಮ್ಮನ್ನು ಮಿಲಿಯನಿಯರು ಬಿಲಿಯನಿಯರು ಆಗೋದ್ರಿಂದ ಸ್ಟಾಪ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಈ ರೀತಿ ಸಿಂಪಲ್ ಆಗಿರುವ ಟೆಕ್ನಿಕ್ಸ್ಗಳನ್ನು ಫಾಲೋ ಮಾಡಿಬಿಟ್ಟು ನೀವು ಕೂಡ ಔಟ್ಸೈಡ್ ದ ಬಾಕ್ಸ್ ಥಿಂಕಿಂಗ್ ಮಾಡೋ ಒಂದು ಕೆಪಾಸಿಟಿಯನ್ನು ಬೆಳೆಸ್ಕೋಬೋದು.
ಒಂದು ವೇಳೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ ಕ್ರಿಯೇಷನ್ ಕೋರ್ಸಿಗೆ, ಪ್ರೊಫೆಷ್ನಲ್ ವಿಡಿಯೋ ಎಡಿಟಿಂಗ್ ಕೋರ್ಸಿಗೆ, ಮೊಬೈಲ್ ವಿಡಿಯೋ ಎಡಿಟಿಂಗ್ ಕೋರ್ಸಿಗೆ, ಅಲ್ಟಿಮೇಟ್ ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸಿಗೆ, ಸ್ಮಾರ್ಟ್ಫೋನ್ ಫಿಲಮ್ ಮೇಕಿಂಗ್ ಕೋರ್ಸಿಗೆ, 30 ಡೇಸ್ ಲಾಗಿಂಗ್ ಕೋರ್ಸಿಗೆ ಜಾಯಿನ್ ಆಗೋರಿದ್ದರೆ roaringfilmschool.comಗೆ ವಿಸಿಟ್ ಮಾಡಿ. ಇಲ್ಲವೇ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲರ್ನ್ ಸ್ಕಿಲ್ಸ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನಮ್ಮ ಆನ್ಲೈನ್ ಕೋರ್ಸಸ್ಗಳಿಗೆ ಜಾಯಿನ್ ಆಗಿ. ಕೋರ್ಸಲ್ಲಿ ಮತ್ತೆ ಸಿಗುವೆ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.